ಸತ್ಯ ಎಲ್ಲೆಲ್ಲ ಆಫರ್ ಕೇಳಿದ್ದೀನಿ ನಾನು. ಇಲ್ಲಿ 5 ವರ್ಷದಿಂದ ಸತತವಾಗಿ ಆಫರ್ ಕೊಟ್ಕೊಂಡು ಬರ್ತಾನೇ ಇದ್ದಾರೆ. ವಾರ ಪೂರ್ತಿ ಆಫರ್, ಬೈ ಒನ್ ಗೆಟ್ ಒನ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತೊಂದು ಸ್ಪೆಷಲ್ ಜಾಗಕ್ಕೆ ಬಂದಿದ್ದೀವಿ ಅಂತ ಹೇಳ್ಬೋದು. ಯಾವ ಸತಿಯ ಸ್ಪೆಷಲ್ ಜಾಗ? ನಾಗರಬಾವಿ BDA ಕಾಂಪ್ಲೆಕ್ಸ್ನ ಸ್ವಲ್ಪ ಮುಂದೆ. ಸೊ ಈ ಜಾಗ, ಈ ಸ್ಟಾಪ್ ಹೆಸರು ಏನು? ಸೊ ಪಾಪ್ರೆಡ್ಡಿ ಪಾಳ್ಯ ಆಲದ ಮರ ಬಸ್ ಸ್ಟಾಪ್ ಅಂತ ಹೇಳ್ತಾರೆ. ಸೊ ಆ ಬಸ್ ಸ್ಟಾಪ್ ಆಪೋಸಿಟ್ನಲ್ಲೇ ಹಳ್ಳಿ ಸವಿ ಅಂತ ಒಂದು ಹೋಟ್ಲ್ ಇದೆ, ರೆಸ್ಟೋರೆಂಟ್ ಇದೆ. ಸುಮಾರು ವರ್ಷದಿಂದ ಅವರು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ನಾನ್ ವೆಜಿಟೇರಿಯನ್ ಫುಡ್ಗೆ ಇವರು ಸಿಕ್ಕಾಪಟ್ಟೆ ಫೇಮಸ್ಸು. ಜೊತೆಗೆ ಇನ್ನೊಂದಕ್ಕೆ ಫೇಮಸ್ಸು ಏನು? ಸೊ ಪಾಯ ಬಿರಿಯಾನಿ ಅಂತ ಹೇಳ್ಬಿಟ್ಟು ಕುರಿ ಕಾಲಲ್ಲಿ ಬಿರಿಯಾನಿ ಮಾಡ್ತಾರೆ. ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ 5 ವರ್ಷದಿಂದನೂ ಇಲ್ಲಿ ಬೈ ಒನ್ ಗೆಟ್ ಒನ್ ಬಿರಿಯಾನಿನ ಫ್ರೀ ಕೊಟ್ಕೊಂಡು ಹೋಗ್ತಾನೆ ಇದ್ದಾರೆ. ಜೊತೆಯಲ್ಲಿ ಸ್ಟಾರ್ಟರ್ ಕೂಡ ಅಷ್ಟೇ ಬೈ ಒನ್ ಗೆಟ್ ಒನ್ ಫ್ರೀ ಇಲ್ಲಿ ದಿನಾಗ್ಲೂ ನಡೀತಾನೆ ಇರುತ್ತೆ ಇಲ್ಲಿ. ಸೊ ತಡ ಮಾಡಿದ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಏನೇನು ಸಿಗುತ್ತೆ, ಯಾವ ಥರ ಅಡುಗೆ ಮಾಡ್ತಾರೆ, ಎಲ್ಲ ಸಾಧ್ಯ ಆದಷ್ಟು ತೋರಿಸ್ತೀವಿ. ಎಲ್ಲೂ ಸ್ಕಿಪ್ ಮಾಡಿದಿರ ವಿಡಿಯೋ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್. ಸೊ ಹಳ್ಳಿ ಸವಿ ಹೋಟೆಲ್ಗೆ ಬಂದಿದ್ದೀರಿ. ಓನರು ಇವರೇ, ಭಟ್ರು ಇವರೇ, ಎಲ್ಲಾನು ಇವರೇ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಹರೀಶ್ ಅಂತ ಸರ್. ಸರ್ ಏನು ಸ್ಪೆಷಲ್ ಸರ್ ಹಳ್ಳಿ ಸವಿಯಲ್ಲಿ? ಹಳ್ಳಿ ಸವಿಲಿ ಸರ್ ನಿಮಗೆ ಬಿರಿಯಾನಿ ಸ್ಪೆಷಲ್, ಮುದ್ದೆ, ಮಟನ್ ಕುರ್ಮಾ, ಮಟನ್ ಐಟಮ್ ಮತ್ತೆ ಬಿರಿಯಾನಿಗೆ ಸೂಪರ್ ಸ್ಪೆಷಲ್ ಸರ್. ಹೆಂಗೆ ಅಂದ್ರೆ ನಮ್ಮ ಹೋಟ್ಲಿಗೆ ಬಂದು ಊಟ ಮಾಡಿದ್ರೆ ಕರ್ನಾಟಕ ಹೋಗಿ ಊಟ ಮಾಡೋದು ಫೀಲ್ ಬರುತ್ತೆ. ಕರ್ನಾಟಕ ಅಂದ್ರೆ ಮುರಳಿ ಊಟದ್ದು ಆ ಥರ ಸೂಪರ್ ಸರ್. ಬಿರಿಯಾನಿ ಕೇಳ್ಪಟ್ಟೆ, ಸಿಕ್ಕಾಪಟ್ಟೆ ವೆರೈಟಿ ಬಿರಿಯಾನಿ ಸಿಗುತ್ತಂತೆ ನಿಮ್ಮ ಹೋಟ್ಲಲ್ಲಿ. ಏನೇನು ಬಿರಿಯಾನಿ ಸರ್ ಅದು? ಸರ್ ನಮ್ಮಲ್ಲಿ ಪ್ರತಿದಿನ ಸೋಮವಾರ ಒಂದಿನ ರಜಾ, ಬೇರೆ ದಿನ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10:00ವರೆಗೂ ಚಿಕನ್ ಬಿರಿಯಾನಿ, ನಾಟಿ ಕೋಳಿ ಬಿರಿಯಾನಿ ಒಂದ್ ತಗೊಂಡ್ರೆ ಒಂದ್ ಫ್ರೀ. ಆದ್ಮೇಲೆ ಮಟನ್ ಬಿರಿಯಾನಿ ಇರುತ್ತೆ, ಬಟ್ ಮಟನ್ ಬಿರಿಯಾನಿಗೆ ಆಫರ್ ಇರಲ್ಲ. ಭಾನುವಾರ ಅಂತ ಬಂದ್ರೆ ಒಂದಿನ ಬೆಳಗಿನ ಜಾವ 6 ಗಂಟೆಯಿಂದ ಮಟನ್ ಲೆಗ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ನಾಟಿ ಕೋಳಿ ಬಿರಿಯಾನಿ, ದೋಸೆ, ಇಡ್ಲಿ ಏನ್ ತಗೊಂಡ್ರು ಒಂದ್ ತಗೊಂಡ್ರೆ ಒಂದ್ ಫ್ರೀ. ಏನೇ ತಗೊಂಡ್ರು ಒಂದ್ ಫ್ರೀ. 5 ಐಟಮ್ ಕೂಡ ಏನ್ ತಗೊಂಡ್ರು ಒಂದ್ ತಗೊಂಡ್ರೆ ಒಂದ್ ಫ್ರೀ. ಸೂಪರ್ ಸರ್. ಮತ್ತೆ ಇನ್ನೊಂದು ಸೌದೆ ಒಲೆಯಲ್ಲಿ ಈ ಟೆಕ್ನಾಲಜಿ ಇಷ್ಟ ಆಯ್ತು ನನಗೆ. ಹೇಳಿ ಸರ್ ಇದ್ರ ಬಗ್ಗೆ ಸ್ವಲ್ಪ. ಸರ್ ಏನಿಲ್ಲ, ಸೌದೆಲ್ಲಿ ಅಡ್ಗೆ ಮಾಡಿ ನೀಟಾಗಿ ದಮ್ ಕಟ್ಟಿದ್ರೆ ಸರ್ ಒಳ್ಳೆ. ಈಗ ಕರ್ನಾಟಕದಲ್ಲಿ ಹೆಂಗ್ ಮಾಡ್ತಾರೆ ಸರ್, ಊರ್ ಕಡೆ ಹಳ್ಳಿ ಕಡೆ ಸೌದೆಲ್ಲ ಅಡ್ಗೆ ಮಾಡೋದು, ಸೌದೆಲ್ ದಮ್ ಕಟ್ತಾರೆ, ಮಸಾಲೆ ತಾವೇ ರೆಡಿ ಮಾಡ್ಕೋತಾರೆ. ನಾನು ಅದ್ ಯಾಕೆ ಹೇಳ್ದೆ ಕರ್ನಾಟಕ ಊಟ ಮಾಡ್ದಂಗಿರುತ್ತೆ ಅಂತಂದ್ರೆ ನಾವೇ ಮಸಾಲೆ ರೆಡಿ ಮಾಡ್ಕೋತೀವಿ, ಸೊ ಸೌದೆಲ್ ಅಡುಗೆ ಮಾಡ್ತೀವಿ, ನೀಟಾಗಿ ದಮ್ ಕಟ್ತೀವಿ, ಹಂಗಾಗಿ ತುಂಬಾ ಚೆನ್ನಾಗಿರುತ್ತೆ ಸರ್. ಇದು ಫ್ರೀ ಹೇಳ್ತಾ ಇದ್ರಲ್ಲ, ಅದು ಒಂದ್ ತಗೊಂಡ್ರೆ ಒಂದು ಫ್ರೀ ಅಂತ. ಇನ್ನ ಎಷ್ಟು ದಿವಸ ಇರುತ್ತೆ ಇದು ಸರ್? ಇದು ಹೋಟ್ಲ್ ಓಪನ್ ಆಗಿ 5 ವರ್ಷ ಆಯ್ತು. 5 ವರ್ಷದಿಂದನೂ ಒಂದ್ ತಗೊಂಡ್ರೆ ಒಂದ್ ಫ್ರೀನೇ. ಓ ಸೂಪರ್ ಸರ್. ಚೆನ್ನಾಗಿದೆ. ಇದು ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ಬೇಕಾದ್ರೆ? ಭಾನುವಾರ ಇಲ್ಲಿ ಭಾನುವಾರ 6 ಗಂಟೆಗೆ ಬಂದ್ರೆ ಸಾಕು. ಓಕೆ. ಬೇರೆ ದಿನ 12 ಗಂಟೆಗೆ ಬಂದ್ರೆ ಸಾಕು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಏನು ಜಾಗ ಇದು? ಕೆಲವರು ಒಂದು ಲಿಮಿಟೆಡ್ ಇದರಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಕೊಡ್ತಾರೆ. 5 ವರ್ಷದಿಂದ ಪ್ರತಿ ದಿವಸ ಕೊಡ್ತಾ ಇದ್ದಾರೆ. ಏನಪ್ಪ ಇದು? ಹೌದು, ತುಂಬ ಕಡೆ ಏನಂದರೆ ಇನಾಗ್ರೇಷನ್ ಮಾತ್ರ ಬೈ ಒನ್ ಗೆಟ್ ಒನ್ ಈ ಥರ ಆಫರ್ಸ್ ಇರುತ್ತೆ. ಈ ಜಾಗದಲ್ಲಿ ವಾರ ಪೂರ್ತಿ ಅದು 5 ವರ್ಷದಿಂದ ಕೊಡ್ಕೊಂಡು ಬರ್ತಾ ಇದ್ದಾರಂತ. ಸೊ ನಾವು ಇಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ನಾನ್ ವೆಜಿಟೇರಿಯನ್ ಡಿಶಸ್ ಇತ್ತು, ಅದನ್ನೆಲ್ಲ ನಿಮಗೆ ತೋರಿಸಿದ್ದೀವಿ. ಬೀರೋಲ್ನಲ್ಲಿ ಮತ್ತು ಟೇಬಲ್ ಮೇಲೆ ತರಿಸಿ ಒಂದು ಡಿಸ್ಪ್ಲೇ ಕೊಟ್ಟಿದ್ವಿ. ಬಟ್ ಈಗ ನಾವು ಸ್ವಲ್ಪ ಬೇಕಾಗಿರೋದು ಮಾತ್ರ ತಗೊಂಡು ರಿವ್ಯೂ ಮಾಡ್ತಾ ಇದ್ವಿ. ಏನಿದೆ ಸೊ ಇಲ್ಲಿ ನಾನು ಒಂದು ಒಳ್ಳೆ ಚಿಕನ್ ಪೆಪ್ಪರ್ ಡ್ರೈ ಒಂದು, ಮತ್ತೆ ಇನ್ನೊಂದು ಕರಿಬೇವಿಂದು ಚಿಕನ್ ಅಂತ ಕೊಟ್ಟಿದ್ದಾರೆ. ಹೌದು. ಅದಾದ್ಮೇಲೆ ಒಂದು ನಾಟಿ ಚಿಕನ್ ಬಿರಿಯಾನಿ ಇದೆ, ನಾಟಿ ಕೋಳಿ ಬಿರಿಯಾನಿ. ಅದಾದ್ಮೇಲೆ ಇದು ತುಂಬಾ ಸ್ಪೆಷಲ್ಲು, ರೇರ್. ತುಂಬ ಬೆಂಗಳೂರಿನಲ್ಲಿ ನಮಗೆ ಗೊತ್ತಿರೋ ಥರ ಒಂದು ಕಡೆ ನಾವು ಮಾಡಿದ್ವಿ. ಅದಾದ್ಮೇಲೆ ಈ ಜಾಗದಲ್ಲಿ ನಾವು ನೋಡ್ತಾ ಇರೋದು ಈ ಬಿರಿಯಾನಿ. ಏನು ಬಿರಿಯಾನಿ ಸರ್? ಇದು ಪಾಯ ಬಿರಿಯಾನಿ ಅಂತ. ಸೊ ಕುರಿ ಕಾಲಿಂದ ಮಾಡೋ ಬಿರಿಯಾನಿ ಇದು. ಎಲ್ಲೂ ಸಿಗಲ್ಲ, ತುಂಬಾ ರೇರ್ ಇದು ಸಿಗೋದು. ಒಂದು ಕುರಿ ಕಾಲು ಹಾಕ್ತಾರೆ, ಇದನ್ನ ಚೆನ್ನಾಗಿ ಬೇಯಿಸಿ ಮತ್ತೆ ಸೂಪ್ ತೆಗೆದು ಕೊಡೋದನ್ನ ಪಾಯ ಸೂಪ್ ಅಂತಾರೆ. ಅದೇ ಕಾಲನ್ನ
ಚೆನ್ನಾಗಿ ಬೇಯಿಸಿ ಬಿರಿಯಾನಿ ಜೊತೆ ಮಾಡಿರೋದನ್ನ ಇದನ್ನ ಪಾಯ ಬಿರಿಯಾನಿ ಅಂತಾರೆ. ಈ ಬಿರಿಯಾನಿ ಏನು ಸ್ಪೆಷಲ್ ಅಂದರೆ ಇದಕ್ಕಿದ ಮೇಲೆ ಅವರೆಕಾಳೆಲ್ಲ ಹಾಕಿದ್ದಾರೆ. ನೋಡಿ ನೀವು ಈ ವೈಟ್ ಕಲರು ಲೈಟ್ ಮಸಾಲೆ ಬಿರಿಯಾನಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ನೋಡಿ ಎಷ್ಟು ಬೇಯಿಸಿದ್ದಾರೆ ಅಂದರೆ ಹಿಂಗಂದರೆ ಇನ್ನು ಅಲ್ಲಾಡ್ತಾ ಇದೆ, ಹಂಗೆ ಕಟ್ಟಾಗ್ಬಿಡುತ್ತೆ. ಸೌದೆ ಒಲೆ ಎಫೆಕ್ಟ್ ಸೋಮ್ ಅದು. ಹೌದು ಹೌದು ಹೌದು, ಏನು ಸೌದೆ ಒಲೆಯಲ್ಲಿ ಬರ್ರಂತ ಉರಿಸ್ತಾ ಇದ್ರು. ಸೊ ಸತ್ಯ ನೀನೇನು ತೊಗೊಂಡಿದ್ಯಾ? ನಾಟಿ ಕೋಳಿ ಬಿರಿಯಾನಿ ತೊಗೊಂಡಿದ್ದೀನಿ, ಫ್ರೆಶ್ ಬ್ಯಾಚ್ ಬಂತು. ಸೊ ಇದಕ್ಕೂ ಅಷ್ಟೇ ಎತ್ತಿದ ಬೇಳೆ ಎಲ್ಲ ಹಾಕಿದ್ದಾರೆ. ಸೊ ನಾಟಿ ಕೋಳಿ ಅಂದರೆ ನನಗೆ ರಾಮನಗರ ನೆನಪಾಗ್ಬಿಡುತ್ತೆ ಬಿರಿಯಾನಿಗೆ ಅಂದರೆ, ರಾಜೇಶಣ್ಣ ಬಿರಿಯಾನಿ. ಸೊ ನಾಟಿ ಕೋಳಿ ಬಿರಿಯಾನಿ ಎಲ್ಲೆಲ್ಲಿ ಮಾಡ್ತಾರೋ ನಮಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಈ ಬಿರಿಯಾನಿ ಮೇಲೆ ನನಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಒಂದು ಲೈಟ್ ಕಲರು, ಪರಿಮಳ ಚೆನ್ನಾಗಿ ಬರ್ತಾಯಿದೆ. ಸೊ ಹೌದು, ಟ್ರೈ ಮಾಡ್ಬಿಡೋಣ. ಹೌದು. ನಾನು ಮೈಲ್ಡ್ ಇದೆ, ಫ್ಲೇವರ್ಸ್ ಇರಲ್ಲ ಅಂದ್ಕೊಂಡೆ. ಕೈಯಲ್ಲಿ ಕಟ್ತಿದ್ರೇ ರೈಸ್ ಕಲಿಸ್ತಿದ್ರೇ ಘಮ ಮೂಗ್ಗೆ ಬಡಿಯುತ್ತೆ. ಸೊ ಚೆನ್ನಾಗಿದೆ ಬಿರಿಯಾನಿ. ಒಂದು ಲೈಟ್ ಕಲರು, ಈ ಥರ ಲೈಟ್ ಕಲರ್ ಬಿರಿಯಾನಿ ನನಗಂತೂ ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ಇವರು ಇನ್ನೂ ಇದಕ್ಕಿನ ಬೇಳೆ ಎಲ್ಲ ಹಾಕಿ ಮಾಡಿರೋದು ಇನ್ನೂ ರುಚಿ ಜಾಸ್ತಿ ಕೊಟ್ಟಿದೆ ಅಂತ ಹೇಳ್ಬೋದು. ಸೌದೆ ಒಲೆನಲ್ಲಿ ಮಾಡೋದ್ರಿಂದ ದಮ್ ಹಾಕ್ತಾರಲ್ವಾ, ಆ ಮಾಯ್ಶ್ಚರ್ ಎಲ್ಲ ಚೆನ್ನಾಗಿ ಹೀರ್ಕೊಂಡ್ಬಿಟ್ಟಿರುತ್ತೆ, ದಮ್ ಚೆನ್ನಾಗಾಗುತ್ತೆ. ರೈಸ್ ನೋಡಿದ್ರೆ ನಿಮಗೆ ಬಿಡಿ ಬಿಡಿಯಾಗಿ ಉದುರೋದಕ್ಕೆ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ವರ್ತ್ ಬಿರಿಯಾನಿ ವರ್ತು. ಹೆಂಗಿದೆ ಟೇಸ್ಟು? ಚೆನ್ನಾಗಿದೆ. ಒಂದು ತಿನ್ನೋಡು ಸೇಮ್ ಎರಡು, ಬಟ್ ನಿನ್ನ ಸ್ವಲ್ಪ ಲೈಟ್ ಕಲರ್ ಇದೆ ನಿಂದು, ನಂದು ಇನ್ನೂ ಸ್ವಲ್ಪ ಲೈಟ್ ಆಗಿದೆ ನಂದು. ಅದೇನೆಂದರೆ ರೈಸು ನಾವು ಸೂಪ್ ಕುಡಿದ್ರೆ ಯಾವ ಥರ ಒಂದು ಆ ಟೇಸ್ಟ್ ಸಿಗುತ್ತೋ ಆ ಫ್ಲೇವರ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಕರೆಕ್ಟ್. ತುಂಬಾ ಸ್ಪೆಷಲ್ ಬಿರಿಯಾನಿ ಅದು. ಖಂಡಿತ ಬಂದು ಟ್ರೈ ಮಾಡಿ. ನಾನು ಈ ನಾಟಿ ಕೋಳಿ ಪೀಸನ್ನು ಟ್ರೈ ಮಾಡ್ಬಿಡ್ತೀನಿ. ನಾನು ಕಾಲು ಕೂಡ ಟೇಸ್ಟ್ ಮಾಡ್ಬೋದು. ಸೂಪರಾಗಿದೆ. ಸೊ ನನಗೆ ಆ್ಯಕ್ಚುಲಿ ರೈಸ್ ತುಂಬ ಇಷ್ಟ ಆಗುತ್ತೆ. ಹೌದು ಹೌದು ಹೌದು. ಸೂಪರ್. ಹುಡ್ಕೊಂಬಂದು ತಿನ್ಬೋದು ಪಾಯ ಬಿರಿಯಾನಿ ಅಂತಾನೆ. ಬೆಳಗ್ಗಿನ 6 ಗಂಟೆಗೆ ಭಾನುವಾರ ಬಂದರೆ ನಿಮಗೆ ಪಾಯ ಬಿರಿಯಾನಿ, ನಾಟಿ ಕೋಳಿ ಮತ್ತು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎಲ್ಲ ಸಿಗುತ್ತೆ. ನೀವು 6 ಗಂಟೆಗೆ ಬಂದರೆ ಬೈ ಒನ್ ಗೆಟ್ ಒನ್ ಫ್ರೀ ಕೂಡ ಇದೆ. ಅದ್ರ ಜೊತೆ ದೋಸೆ ಕಾಲು ಸೂಪ್ ಸಿಗುತ್ತೆ, ಇಡ್ಲಿ ಕಾಲು ಸೂಪ್ ಸಿಗುತ್ತೆ, ಬಿರಿಯಾನಿ ಸಿಗುತ್ತೆ. ಎಲ್ಲನೂ ಬೈ ಒನ್ ಗೆಟ್ ಒನ್ ಇರುತ್ತೆ. 5 ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರಂತೆ. ಯಾರಾದರೂ ಇಲ್ಲಿದ್ದರೆ ಈ ಆಫರ್ನ ಖಂಡಿತವಾಗ್ಲೂ ಯೂಸ್ ಮಾಡ್ಕೊಳ್ಳಿ. ಸ್ಟಾರ್ಟರ್ಸ್ ಯಾವುದು ನೆಕ್ಸ್ಟು? ಸ್ಟಾರ್ಟರ್ ಕೊಡೋಣ. ಸೊ ಚಿಕನ್, ಇದು ಪೆಪ್ಪರ್ ಚಿಕನ್ನು ನೋಡಿ ಯಾವ ಥರ ಸಖತ್ತಾಗಿ ಫ್ರೈ ಮಾಡಿದ್ದಾರೆ ಅಂತ. ನಾನೊಂದು ಬೋನ್ಲೆಸ್ ಪೀಸ್ ತೊಗೊಂಡಿದ್ದೀನಿ. ಫುಲ್ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದಾರೆ. ಸೊ ನೀನು ಯಾವ್ದು? ಕರಿಬೇವು ಕೊಟ್ಟಿದ್ದಾರೆ ನನಗೆ. ಹಾಂ, ನೋಡ್ಬೋದು ನೀವು ಕರಿಬೇವೆಲ್ಲ ಮೇಲೆಗಡೆ ಯಾವ ಥರ ಕಾಣ್ತಾ ಇದೆ. ಕರಿಬೇವೆಲ್ಲ ಚೆನ್ನಾಗಿ ಹಾಕಿ ಕುಟ್ಟಿ ಪುಡಿ ಮಾಡಿ ಅದ್ರ ಮೇಲೆ ಹಾಕಿರೋದು. ಸೊ ಒಂದು ಕರಿಬೇವ್ದು ಒಂದು ಪೀಸ್ ತೊಗೊಂಡ್ಬಿಡ್ತೀನಿ ನಾನು. 2 ಪೀಸಸ್ ಸಿಕ್ಬಿಡ್ತು. ಸೊ ಅದ್ರ ಮೇಲೆ ನೋಡ್ಬೋದು ಕರಿಬೇವೆಲ್ಲ ಯಾವ ಥರ ಜಾಸ್ತಿ ಹಾಕಿದ್ದಾರೆ ಅಂದ್ಬಿಟ್ಟು. ಪೀಸಸ್ಸು ಅಷ್ಟೇ ಸ್ವಲ್ಪ ದೊಡ್ಡ ದೊಡ್ಡ ಪೀಸೇ ಹಾಕಿದ್ದಾರೆ. 2 ಬೆಳ್ಳಲ್ಲೂ ಪೀಸ್ ಆಗೋಯ್ತು ಮುಟ್ಟಿದ ತಕ್ಷಣ. ಸೊ ಆ ಮಸಾಲೆ ಜೊತೆ ತೊಗೊಂಡು ಟೇಸ್ಟ್ ಮಾಡ್ತೀನಿ. ದಮ್ಮಿದೆ. ಸೇಮ್ ಇಲ್ಲೂ ಅಷ್ಟೇ. ಒಳ್ಳೆ ಖಾರ, ಕರಿಬೇವಿನ ಸೊಪ್ಪು ದಮ್ಮಿದೆ ಇದರಲ್ಲೂ. ಒಂದು ಒಳ್ಳೆ ಕ್ವಾಂಟಿಟಿ ಮಾಡಿ ಇಟ್ಟಿರ್ತಾರೆ. ಸೂಪರ್. ಈ ಥರ ಒಂದು ಲೈಟ್ ಬಿರಿಯಾನಿ ಜೊತೆ ಇದೊಂದು ಯಾವುದಾದ್ರೂ ತೊಗೊಂಬಿಟ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಂಗೆ ಬಿರಿಯಾನಿ ತುಂಬ ಇಷ್ಟ ಆಯಿತು. ಇಷ್ಟ. ಒನ್ ಆಫ್ ದ ಬೆಸ್ಟ್ ಬಿರಿಯಾನಿ ಇದು ನಾಗರಬಾವಿ ಏರಿಯಾನಲ್ಲಿ. ಈ ಕಡೆ ಬಂದರೆ ತುಂಬ ಲೈಟ್ ಬಿರಿಯಾನಿಗಳು ಸಿಗುತ್ತೆ. ಸೊ ಇದು ತುಂಬಾ ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆಯಪ್ಪ. ಸ್ಟಾರ್ಟರ್ಸು ಎರಡೂ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಕೈಮಾ ತೊಗೊಳ್ಳೋಣ. ಕೈಮಾನ ರಿವ್ಯೂ ಮಾಡೋದ್ರಲ್ಲಿ ಒಂಥರ ಖುಷಿ ಸಿಗುತ್ತೆ. ಏನಕ್ಕೆ ಹೇಳೋ, ಅದರಲ್ಲಿ ರೇಷಿಯೋ ಕಂಡಿಡಿಯೋದೇ ಒಂಥರ ಖುಷಿ ನಮಗೆ. ಸೊ ಮಟನ್ ಕೈಮಾ ಹೆಂಗಿದೆ ಸದ್ಯ ಕೈಮಾ? ದೊಡ್ಡ ದೊಡ್ಡ ಸೈಜು. ಓಕೆ, ನಿನ್ಗೊಂದು ಹಾಕ್ಬಿಡ್ತೇನೆ. ಹಾಕು. ಒಳ್ಳೆ ಸೈಜ್ ಕೈಮಾ ಇದೆ. ಮಾಂಸ ಯಾವ ಥರ ಇದೆ ನೀನು ಹೇಳಿ? ಮಸಾಲೆನೂ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಕಿದ್ದಾರೆ. ರೆಗ್ಯುಲರ್ ಸೈಜ್ಗಿಂತನೂ ಸ್ವಲ್ಪ ದೊಡ್ಡದಾಗೇ ಇದೆ ಕೈಮಾ. ಓ, ಕಾಣಿಸ್ತಾ ಇರ್ಬೋದು ನಿಮಗೆ. ಇದರಲ್ಲೂ ಅಷ್ಟೇ ಕಾಳು, ಸೊಪ್ಪು, ಈರುಳ್ಳಿ ಎಲ್ಲ ಚೆನ್ನಾಗಿ ಜಾಸ್ತಿನೇ ಹಾಕಿದ್ದಾರೆ. ಮತ್ತು ಮಾಂಸನೂ ಕಾಣ್ತಾ ಇದೆ ಕಣ್ಣಿಗೆ. ತಡ ಮಾಡೋದು ಬೇಡ, ಟ್ರೈ ಮಾಡಿಬಿಡೋಣ. ಏನು ಕಾಳು ಕಾಳೆಲ್ಲ ಹಾಕಿದ್ದಾರೆ. ಕಾಳು ಅವರೇ ಕಾಳು ಹಾಕಿದ್ದಾರೆ.
ನಿಮಗೆ ಸಬ್ಬಕ್ಕಿ ಗೊತ್ತಾಗ್ತದೆ, ಸಬ್ಬಕ್ಕಿ ಸೊಪ್ಪು ನೀಟಾಗಿ ಸಬ್ಬಕ್ಕಿ ಸೊಪ್ಪು ಗೊತ್ತಾಗ್ತದೆ. ಹೌದು, ಚೆನ್ನಾಗಿದೆ. ಚೆನ್ನಾಗಿದೆ. ಆ ಸೈಜ್ಗೆ ಅವ್ರು ಹಾಕಿರೋ ಆ ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ, ಅವರೆಕಾಳು ಸೀಸನ್ ಅಂತ ಹಾಕಿದ್ರಲ್ಲಿ ಯಾವಾಗ ಆಗ್ಬೋದೇನೋ ಗೊತ್ತಿಲ್ಲ ಇದು, ಬಟ್ ಚೆನ್ನಾಗಿದೆ. ಬಟ್ ಆ ಸೀಸನ್ ಅಂತ ಯೂಸ್ ಮಾಡ್ತಾ ಇರಲ್ಲ, ಅದೊಂದು ಅಡ್ವಾಂಟೇಜ್ ಸಾರಿಗೆ. ಟೇಸ್ಟು ಕೊಡುತ್ತೆ, ಕಸ್ಟಮರ್ಸ್ಗೂ ಖುಷಿನೂ ಪಡಿಸುತ್ತೆ. ಮಟನ್ ಕುರ್ಮಾನ ಒಂದು ಒಳ್ಳೆ ನಲ್ಲಿ ಮೊಳೆ ಬಿದ್ದಿದೆ, ನೀನು ಹಾಕೊಂಬಿಡಿ ಇದನ್ನು. ನಾನು ಒಂದು ಒಳ್ಳೆ ಪೀಸ್ ಹಾಕ್ಕೊತೀನಿ. ಒಳ್ಳೆ ಸೈಜ್ ಇದೆ ಮಾಂಸದ ಪೀಸುಗಳು, ಚೆನ್ನಾಗಿ ಬೆಂದೋಗಿದೆ. ನಿನ್ನ ಥರ ಹೇಳಬೇಕು ಅಂದರೆ 2 ಬೆರಳಿನಲ್ಲಿ ಪೀಸ್ ಮಾಡಿ ತಿನ್ಬಿಡ್ಬೋದು. ಸಾರು ತುಂಬ ಚೆನ್ನಾಗಿದೆ, ಮುದ್ದೆ ಒಳ್ಳೆ ಕಾಂಬಿನೇಷನ್. ಮುದ್ದೆನೂ ತೊಳ್ಸೋ ನೋಡ್ದ, ಒಂದು ದೊಡ್ಡ ಟ್ರೇಲ್ ಹಾಕಿ ಮಾಡಿ 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 ತುಂಬ್ತಾ ಇದ್ರು. ಸುಮಾರು 100 ಮುದ್ದೆ ಆಗ್ತಿದ್ದಿಲ್ಲ ಅದರಲ್ಲಿ. ಜಾಸ್ತಿ ಇತ್ತು. ಪಕ್ಕ ಹಳ್ಳಿ ಸೋಡಿನ ಸಾರಿದು, ಸಖತ್ತಾಗಿದೆ, ಚೆನ್ನಾಗಿದೆ. ಓವರಾಲ್ ಆಗಿ ಏನು ಹೇಳ್ತೀರಾ ಸ್ವಾಮಿ ಈ ಜಾಗದ ಬಗ್ಗೆ? ಸೂಪರ್. ನಾನು ಹೇಳ್ತೀನಲ್ಲ, ಈ ಥರ ಬೈ ಒನ್ ಗೆಟ್ ಒನ್ ಫ್ರೀ ಕೊಟ್ಕೊಂಡು ಈ ಥರ ಒಳ್ಳೆ ರುಚಿ ಕೊಟ್ಕೊಂಡು ಮಾಡ್ತಾ ಇದ್ದಾರೆ. ಹೌದು. ಸೊ ಬಂದು ಇಲ್ಲಿ ಏನಾದರೂ ಟೇಸ್ಟ್ ಮಾಡಿದ್ರೆ ಮೋಸನೇ ಇಲ್ಲ. ಹೌದು, ಖಂಡಿತವಾಗ್ಲೂ ಒಳ್ಳೆ ಬಿರಿಯಾನಿ, ಒಳ್ಳೆ ಸ್ಟಾರ್ಟರ್ಸು ಎಲ್ಲ. ಬಯಲು ಬಿರಿಯಾನಿ, ವೆರೈಟೀಸ್ ಆಫ್ ಸ್ಟಾರ್ಟರ್ಸ್ ಇದೆ. ಹೌದು, ಖಂಡಿತ ಒಂದ್ಸರಿ ರೆಕಮೆಂಡ್ ಮಾಡ್ತೀವಿ ನಿಮಗೆ, ಬಂದು ಟ್ರೈ ಮಾಡಿ. ನಾನು ನೋಡ್ದಂಗೆ ಆಲ್ಮೋಸ್ಟ್ ಎಲ್ಲ ಟೇಬಲ್ನು ಫುಲ್ ಆಗ್ತಾ ಇದೆ, ಖಾಲಿ ಆಗ್ತಾ ಇದೆ, ಬರ್ತಾ ಇದ್ದಾರೆ, ತಿಂತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಆಲ್ಮೋಸ್ಟ್ ಫುಲ್ ಆಗ್ತಾನೆ ಇದೆ. ಅಂದರೆ ಚೆನ್ನಾಗಿದ್ರೆ ತುಂಬ ಜನ ಹುಡ್ಕೊಂಡು ಬರ್ತಾರೆ ಇಲ್ಲಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಇಷ್ಟ ಆಗಿದೆ ಏನು ಮಾಡಬೇಕು? ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ನಾನು ಸೋಮ ಸಿಗ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.